ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡ್ತೀನಿ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಎಂದಿನಂತೆ ನಾವೇನು ಮಾಡ್ತಾ ಇದ್ದೀವಿ, ಭಾರತದ ಸಂವಿಧಾನದ ಬಗ್ಗೆ ಒಟ್ಟಾರೆಯಾಗಿ ಎಲ್ಲ ಭಾಗಗಳಲ್ಲಿ 50 MCQಗಳ ಬಗ್ಗೆ ಚರ್ಚೆಯನ್ನು ಮಾಡ್ತದೆ. ಅದರ ಮುಂದುವರಿದ ಭಾಗ ಇದು 6ನೇ ಭಾಗದ ಬಗ್ಗೆ ಏನು ಮಾಡ್ತದೆ, ಚರ್ಚೆಯನ್ನು ಮಾಡ್ತಾ ಇದೆ. ಹಿಂದೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ಏನು ಮಾಡ್ತಾವಣ ಚರ್ಚೆಯನ್ನು ಮಾಡ್ತಾವೆ. ಹಾಗಾದರೆ ಸಂವಿಧಾನದ ಯಾವ ಭಾಗವು ರಾಜ್ಯ ಸರ್ಕಾರಗಳ ಕಾರ್ಯನಿರ್ವಹಣೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ? ಸಂವಿಧಾನದ ಯಾವ ಭಾಗವು ರಾಜ್ಯ ಸರ್ಕಾರಗಳ ಕಾರ್ಯನಿರ್ವಹಣೆಯ ಬಗ್ಗೆ ತಿಳಿಸ್ತಂದ್ರೆ ಭಾಗ 6ನೇ ಭಾಗ ತಿಳಿಸ್ತಾ ಹೋಗ್ತೈತಿ. ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ರಾಜ್ಯಪಾಲರು. ಜೊತೆಗೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ಮುಖ್ಯಮಂತ್ರಿಗಳು. ಸಂವಿಧಾನದ ಯಾವ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರಬೇಕೆಂದು ತಿಳಿಸುತ್ತದೆ? ಸಂವಿಧಾನದ ಯಾವ ವಿಧಿ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರಬೇಕಂತಂದು ತಿಳಿಸ್ತಾ ಹೋಗ್ತದೆ. ಯಾವ ವಿಧಿ ತಿಳಿಸ್ತೈತಿ? 153ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬರು ರಾಜ್ಯಪಾಲರು ಇರಬೇಕಾಕತಿ. ಜೊತೆಗೆ 1 ಮತ್ತು 2 ರಾಜ್ಯಗಳು ಸೇರಿ ಒಬ್ಬರೇ ರಾಜ್ಯಪಾಲರು ಕೂಡ ಏನು ಮಾಡ್ಬೋದು, ನೇಮಕವನ್ನು ಮಾಡಬಹುದು. ಇಲ್ಲಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಬ್ಬರೇ ವ್ಯಕ್ತಿಯನ್ನು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸಬಹುದೇ ಅಂತ ಕೇಳಕತ್ತಾರೆ. ಹೌದು, ನೇಮಿಸಬಹುದು. 2 ಅಥವಾ ಒಬ್ಬರೇ ವ್ಯಕ್ತಿಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಏನು ಮಾಡ್ಬೋದು, ರಾಜ್ಯಪಾಲರನ್ನು ನೇಮಕ ಮಾಡ್ಬೋದು. ಯಾವ ತಿದ್ದುಪಡಿಯ ಮೂಲಕ? 7ನೇ ತಿದ್ದುಪಡಿ 1956ರಲ್ಲಿ. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಹೋಗ್ತಾರೆ. ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟು? ರಾಜ್ಯಪಾಲರು ನೇಮಕವಾಗಲು ಇರಬೇಕಂತ ಕನಿಷ್ಠ ವಯಸ್ಸು ಎಷ್ಟಪ್ಪ? 35 ವರ್ಷಗಳಿರಬೇಕು. ರಾಷ್ಟ್ರಪತಿ ಆಗಬೇಕಂದ್ರೆ 35 ವರ್ಷಗಳು. ಜೊತೆಗೆ ಲೋಕಸಭೆ ಎಲೆಕ್ಷನ್ ನಿಲ್ಲಬೇಕಂದ್ರೆ 25 ವರ್ಷಗಳು. ಮತ್ತು ವಿಧಾನ ಪರಿಷತ್ತು ರಾಜ್ಯಸಭೆಗೆ ಇರಬೇಕಂದ್ರೆ 30 ವರ್ಷಗಳು ಇರಬೇಕಾಕತಿ. ರಾಜ್ಯಪಾಲರ ಅಧಿಕಾರ ಅವಧಿಯು ಸಾಮಾನ್ಯವಾಗಿ ಎಷ್ಟು ವರ್ಷಗಳು? ರಾಜ್ಯಪಾಲರ ಅಧಿಕಾರಾವಧಿಯು ಸಾಮಾನ್ಯವಾಗಿ ಎಷ್ಟು ವರ್ಷಗಳು ಇರ್ತೈತೆ ಅಂತ ಕೇಳಕತ್ತಾನೆ. ಎಷ್ಟು ವರ್ಷಗಳು ಇರ್ತಾ ಹೋಗ್ತೈತಿ? 5 ವರ್ಷಗಳು. ಎಷ್ಟು ವರ್ಷಗಳು? 5 ವರ್ಷಗಳು. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರಪ್ಪ ಅಂದ್ರೆ ಸಂಬಂಧಪಟ್ಟಂಥ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾ ಹೋಗ್ತಾರೆ, ಪ್ರಮಾಣ ವಚನವನ್ನು ಬೋಧಿಸ್ತಾ ಹೋಗ್ತಾನೆ. ಈ ಭಾರತದ ರಾಷ್ಟ್ರಪತಿಗಳಿಗೆ ಯಾರ ಪ್ರಮಾಣ ವಚನವನ್ನು ಬೋಧಿಸ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಏನು ಮಾಡ್ತಾ ಹೋಗ್ತಾರೆ, ಪ್ರಮಾಣ ವಚನವನ್ನು ಏನು ಮಾಡ್ತಾ ಹೋಗ್ತಾರೆ, ಬೋಧಿಸ್ತಾ ಹೋಗ್ತಾರೆ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳಿಗೆ ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ನೇರವಾಗಿ ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕಾಗತ್ತೆ. ರಾಜ್ಯದ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯದ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರಪ್ಪ ಅಂದ್ರೆ ರಾಜ್ಯಪಾಲರು. ಏನು ಬಹುಮತ ಪಡೆದಂಥ ಪಕ್ಷವನ್ನು ನೇರವಾಗಿ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ಪಕ್ಷವನ್ನು ಕರೆದು ಅವರ ಒಂದು ಪಕ್ಷದ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಹೋಗ್ತಾರೆ. ರಾಜ್ಯ ಮಂತ್ರಿಮಂಡಲದ ಇತರ ಸಚಿವರನ್ನು ರಾಜ್ಯಪಾಲರು ಯಾರ ಸಲಹೆಯ ಮೇರೆಗೆ ನೇಮಿಸ್ತಾರಪ್ಪ ಅಂದ್ರೆ ಈ ರಾಜ್ಯ ಮಂತ್ರಿಮಂಡಲದ ಇತರ ಸಚಿವರನ್ನು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಈ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ, ಅವರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಕೇಳಕತ್ತಾರೆ. ಯಾರು? ಇದು ತಪ್ಪೈತೆ. ಇಲ್ಲಿ ಅಡ್ವೊಕೇಟ್ ಜನರಲ್ ಬರಬೇಕು. ಅಲ್ಲಿ ಕೇಂದ್ರ ಸರ್ಕಾರದೊಳಗೆ ಕಾನೂನು ಅಧಿಕಾರಿ ಆಗ್ತದೆ ಅಟಾರ್ನಿ ಜನರಲ್. ಇಲ್ಲಿ ಅಡ್ವೊಕೇಟ್ ಜನರಲ್ ಬರಬೇಕು. ಇಲ್ಲಿ ಆಯ್ಕೆಗಳೆಲ್ಲ ಕ್ಷಮೆಯರಲ್ಲಿ ಅಡ್ವೊಕೇಟ್ ಜನರಲ್ ಬರ್ತಾ ಹೋಗ್ತಾರೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರೆ? ಕ್ಷಮೆಯರಲ್ಲಿ ನಾನು ಕನ್ಫ್ಯೂಸ್ ಆದೆ. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾ ಹೋಗ್ತಾರೆ. ಕೇಂದ್ರದೊಳಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಹೋಗ್ತಾರೆ.
ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಅಧಿಕಾರಾವಧಿ ಮತ್ತು ವೇತನವನ್ನು ಯಾರು ನಿರ್ಧರಿಸುತ್ತಾರೆ? ರಾಜ್ಯದ ಒಂದು ಅಡ್ವೊಕೇಟ್ ಜನರಲ್ ಮತ್ತು ಅವರ ಅಧಿಕಾರಾವಧಿಯನ್ನು ಮತ್ತು ವೇತನವನ್ನು ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ? ನಿರ್ಧಾರವನ್ನು ಮಾಡ್ತಾ ಹೋಗ್ತಾರೆ. ಸಂವಿಧಾನದ ಯಾವ ವಿಧಿಯು ರಾಜ್ಯ ಅಡ್ವೊಕೇಟ್ ಜನರಲ್ ಹುದ್ದೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ? ಅಂದ್ರೆ ಅಡ್ವೊಕೇಟ್ ಜನರಲ್ ಹುದ್ದೆಯ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂತ ಕೇಳಕತ್ತಾರೆ. ವಿಧಿ 165ನೇ ವಿಧಿ. ಯಾವುದು? 165ನೇ ವಿಧಿ ಅಡ್ವೊಕೇಟ್ ಜನರಲ್ ಹುದ್ದೆಯ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೈತಿ. ರಾಜ್ಯಪಾಲರು ವಿಧಾನಸಭೆಯ ಅಧಿವೇಶನವಿಲ್ಲದ ಜಾರಿಗೆ ತರುವಂಥ ಸುಗ್ರೀವಾಜ್ಞೆಯ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂತ ಕೇಳಕತ್ತಾರೆ. 213ನೇ ವಿಧಿ ಈ ಸುಗ್ರೀವಾಜ್ಞೆ ಹೊರಡಿಸುವಂಥದ್ದು ನೋಡ್ತಾ ಹೋಗ್ತೀವಿ. ರಾಜ್ಯ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ ರಾಜ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ? ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. ಮುಖ್ಯಮಂತ್ರಿಯವರ ಕರ್ತವ್ಯಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಮುಖ್ಯಮಂತ್ರಿಯವರ ಕರ್ತವ್ಯಗಳ ಬಗ್ಗೆ ತಿಳಿಸುವ ಸಂವಿಧಾನ ವಿಧಿ ಯಾವುದಪ್ಪ ಅಂದ್ರೆ 167ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ರಾಜ್ಯ ಮಂತ್ರಿಮಂಡಲವು ಜಂಟಿಯಾಗಿ ಯಾರಿಗೆ ಹೊಣೆಯಾಗಿರ್ತದೆ? ರಾಜ್ಯ ಮಂತ್ರಿಮಂಡಲವು ಜಂಟಿಯಾಗಿ ಯಾರಿಗೆ ಹೊಣೆಯಾಗಿರ್ತದಪ್ಪ ಅಂದ್ರೆ ರಾಜ್ಯದ ಯಾವ ಒಂದು ವಿಧಾನಸಭೆಗೂ ಮತ್ತು ವಿಧಾನ ಪರಿಷತ್ತಿಗೂ ವಿಧಾನಸಭೆಗೆ ಯಾವ ರೀತಿ ಕೇಂದ್ರದಲ್ಲಿ ಲೋಕಸಭೆ ಅಂತ ಕರಿತು ಅದೇ ರೀತಿ ವಿಧಾನಸಭೆ, ಕೇಂದ್ರದಲ್ಲಿ ರಾಜ್ಯಸಭೆ ಅಂತ ಕರಿತು, ರಾಜ್ಯದಲ್ಲಿ ವಿಧಾನ ಪರಿಷತ್ ಅಂತ ಕರಿತಾ ಹೋಗ್ತೀವಿ. ರಾಜ್ಯದ ಮುಖ್ಯಮಂತ್ರಿ ಅಥವಾ ಸಚಿವರಾಗಲು ಶಾಸಕಾಂಗದ ಸದಸ್ಯರಲ್ಲದ ವ್ಯಕ್ತಿ ಎಷ್ಟು ತಿಂಗಳ ಒಳಗೆ ಸದಸ್ಯರಾಗಬೇಕು? ಎಷ್ಟು ತಿಂಗಳು? 6 ತಿಂಗಳ ಒಳಗೆ ಅವರೇನಾಗಿರಬೇಕು? ಸದಸ್ಯರಾಗಿರಬೇಕು. 91ನೇ ಸಂವಿಧಾನ ತಿದ್ದುಪಡಿ ನಿಯಮದ ಪ್ರಕಾರ ರಾಜ್ಯದ ಮಂತ್ರಿಗಳ ಒಟ್ಟು ಸಂಖ್ಯೆಯ ವಿಧಾನಸಭೆಯ ಒಟ್ಟು ಸದಸ್ಯರ ಎಷ್ಟು ಶೇಕಡಾವಾರವನ್ನು ಮೀರಬಾರದು. ಅಂದ್ರೆ 91ನೇ ಸಂವಿಧಾನ ತಿದ್ದುಪಡಿ ನಿಯಮದ ಪ್ರಕಾರ ರಾಜ್ಯದ ಒಂದು ಮಂತ್ರಿಗಳ ಸಂಖ್ಯೆ ಎಷ್ಟು ಒಂದು ಮೀರಿರಬಾರ್ದಪ್ಪ ಅಂದ್ರೆ ಎಷ್ಟನೇ ತಿದ್ದುಪಡಿಯ ಮೂಲಕಪ್ಪ ಅಂದ್ರೆ 91ನೇ ತಿದ್ದುಪಡಿಯ ಮೂಲಕ 15% ಏನು ಮೀರಿರಬಾರ್ದಂತ ಹೇಳ್ತಾ ಹೋಗ್ತಾರೆ. ಪ್ರಸ್ತುತ ಭಾರತದ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಜಾರಿಯಲ್ಲಿದೆ? ಅಂದರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇರುವಂಥ ರಾಜ್ಯಗಳು ಎಷ್ಟವ ಅಂತಂದು ಕೇಳಕತ್ತಾರೆ. ಎಷ್ಟವಪ್ಪ ಅಂದ್ರೆ 6 ರಾಜ್ಯಗಳು ಅದಾವು. ಎಷ್ಟು ರಾಜ್ಯಗಳು? 6 ರಾಜ್ಯ. ಕರ್ನಾಟಕ ಕೂಡ ಹೌದು. ರಾಜ್ಯವೊಂದರಲ್ಲಿ ಪರಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಯಾರಿಗೈತಿ? ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತಿಗೆ ಐತಿ. ಮೊದಲು ಯಾರು ಶಿಫಾರಸು ಮಾಡಬೇಕಪ್ಪ ಅಂದ್ರೆ ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಏನು ಮಾಡ್ತಾ ಹೋಗ್ತೈತಿ? ಸಂಸತ್ತು ನಿರ್ಧಾರವನ್ನು ಮಾಡ್ತಾ ಹೋಗ್ತೈತಿ. ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರೆ 169ನೇ ವಿಧಿಯು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯ ಬಗ್ಗೆ ತಿಳಿಸುವ ಸಂವಿಧಾನ ವಿಧಿ ಆಗ್ತೈತಿ. ರಾಜ್ಯ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಮಿತಿ ಎಷ್ಟು? ರಾಜ್ಯ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಮಿತಿ ಎಷ್ಟು? 500 ಸದಸ್ಯರು. ಎಷ್ಟು? 500 ಸದಸ್ಯರು. ಸಂವಿಧಾನದ ಪ್ರಕಾರ ರಾಜ್ಯ ವಿಧಾನಸಭೆಯ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ಕೆಲವು ವಿನಾಯಿತಿಗಳನ್ನು ಹೊರತುಪಡಿಸಿ ಅಂತ ಹೇಳಕತ್ತಾರೆ. ಅಂದರೆ ಒಟ್ಟಾರೆಯಾಗಿ ರಾಜ್ಯ ವಿಧಾನಸಭೆಯ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳಕತ್ತಾರಪ್ಪ ಅಂದ್ರೆ ಕನಿಷ್ಠ 60 ಸದಸ್ಯರು ಇರಬೇಕು. ಕೆಲವೊಂದು ರಾಜ್ಯಗಳಿಗೆ ಗೋವಾ, ಸಿಕ್ಕಿಂ ಇಂಥ ರಾಜ್ಯಗಳಲ್ಲಿ ಕೆಲವೊಂದು ವಿನಾಯಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಎಷ್ಟು ಕನಿಷ್ಠ ಸದಸ್ಯರ ಸಂಖ್ಯೆ ಇರಬೇಕಪ್ಪ ಅಂದ್ರೆ 60 ಸದಸ್ಯರು ಕನಿಷ್ಠ ಇರಬೇಕು. ರಾಜ್ಯ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಎಷ್ಟನ್ನು ಮೀರಬಾರದಂತ ಹೇಳಕತ್ತಾರೆ. ಎಷ್ಟು ಮೀರಬಾರ್ದಪ್ಪ ಅಂದ್ರೆ 1/3 ಮೀರಿರಬಾರ್ದು. ವಿಧಾನ ಪರಿಷತ್ತಿನ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಕ್ಕಿಂತ ಕಡಿಮೆ ಇರಬಾರ್ದು. ವಿಧಾನ ಪರಿಷತ್ತಿನ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಕ್ಕಿಂತ ಕಡಿಮೆ ಇರಬಾರ್ದು ಅಂತ ಕೇಳಕತ್ತಾರೆ. ಎಷ್ಟಕ್ಕಿಂತಪ್ಪ ಅಂದ್ರೆ 40 ಸದಸ್ಯರು. ಅದೇ
ವಿಧಾನಸಭಾ ಒಂದು ಕನಿಷ್ಠ ಸದಸ್ಯ ಎಷ್ಟಿರಬೇಕು 60. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು 40 ಕಡಿಮೆ ಇರಬೇಕು. ಲಾಸ್ಟ್ ಲಿಮಿಟ್ ಅದು. ವಿಧಾನ ಪರಿಷತ್ತಿಗೆ ರಾಜ್ಯಪಾಲರು ಒಟ್ಟು ಸದಸ್ಯರ ಎಷ್ಟು ಭಾಗದಷ್ಟು ಜನರನ್ನು ನಾಮನಿರ್ದೇಶನ ಮಾಡುತ್ತಾರೆ? ಎಷ್ಟು ಜನ? ವಿಧಾನ ಪರಿಷತ್ತಿಗೆ ರಾಜ್ಯಪಾಲರು ಒಟ್ಟು ಸದಸ್ಯರ ಎಷ್ಟು ಭಾಗದಷ್ಟು ಜನರನ್ನು ನಾಮನಿರ್ದೇಶನ ಮಾಡ್ತಾರಪ್ಪ ಅಂದ್ರೆ 1/6 ಭಾಗದಷ್ಟು. ಏನು ಮಾಡ್ತಾ ಹೋಗ್ತಾರೆ? ವಿಧಾನ ಪರಿಷತ್ತಿಗೆ ರಾಜ್ಯಪಾಲರು ಒಟ್ಟು ಸದಸ್ಯರ ಎಷ್ಟು ಭಾಗದಷ್ಟು ಜನರನ್ನು 1/6 ಭಾಗದಷ್ಟು ನಾಮನಿರ್ದೇಶನವನ್ನು ಮಾಡ್ತಾ ಹೋಗ್ತಾರೆ. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು? ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳಪ್ಪ ಅಂದ್ರೆ 6 ವರ್ಷಗಳು. ಎಷ್ಟು ವರ್ಷಗಳು? 6 ವರ್ಷಗಳು. ವಿಧಾನ ಪರಿಷತ್ತಿನ ಎಷ್ಟು ಭಾಗದಷ್ಟು ಸದಸ್ಯರು ಪ್ರತಿ 2 ವರ್ಷಗಳೊಮ್ಮೆ ನಿವೃತ್ತಿಯಾಗುತ್ತಾರೆ? ಅಂದ್ರೆ ಅದೊಂದು ರೀತಿಯ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಅದೊಂದು ರೀತಿಯ ಕಾಯಂ ಸದನ ಆಗ್ತವೆ. ಅವು ಯಾವತ್ತಿಗೂ ಕೂಡ ಏನಂಗಿಲ್ಲ, ಅವರ ಒಂದು ಅವಧಿ ಮುಗಿಯಂಗಿಲ್ಲ. ಹಾಗಾಗಿ ಅದು ನಿರಂತರವಾಗಿರ್ತೈತಿ. ಹಾಗೆ ವಿಧಾನ ಪರಿಷತ್ತಿನ ಎಷ್ಟು ಭಾಗದಷ್ಟು ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರಪ್ಪ ಅಂದ್ರೆ 1/3 ಭಾಗದಷ್ಟು ಸದಸ್ಯರು ಇರ್ತಾರೆ ನಿವೃತ್ತಿ ಆಗ್ತಾ ಹೋಗ್ತಾರೆ. ವಿಧಾನಸಭೆಯ ಸದಸ್ಯರಾಗಲು ಸ್ಪರ್ಧಿಸುವ ಅಭ್ಯರ್ಥಿ ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟಿರಬೇಕಪ್ಪ ಅಂದ್ರೆ 25 ವರ್ಷಗಳು ಇರಬೇಕು. ವಿಧಾನ ಪರಿಷತ್ಗಾರ 30 ವರ್ಷಗಳು ಇರಬೇಕು. ಪಂಚಾಯತಿಗಾರ 21 ವರ್ಷಗಳು ಇರಬೇಕು. ಮತದಾನ ಮಾಡೋಕ್ಕಾರ 18 ವರ್ಷಗಳು ಇರಬೇಕು. ವಿಧಾನ ಪರಿಷತ್ತಿನ ಸದಸ್ಯರಾಗಲು ಬಯಸುವ ಅಭ್ಯರ್ಥಿಗೆ ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟು? ಈಗಿನ ಹೇಳಿದೆ ಯಾವುದು? 30 ವರ್ಷಗಳು. 25 ವಿಧಾನಸಭೆ, ವಿಧಾನ ಪರಿಷತ್ 30, ಪಂಚಾಯತಿ 21 ವರ್ಷ, 35 ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳಿಗೆ ನಿಲ್ಲುವಂಥದ್ದು. ವಿಧಾನಸಭೆಯ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಯಾರು ನೇಮಕ ಮಾಡುತ್ತಾರೆ? ವಿಧಾನಸಭೆಯ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಕತ್ತಾರೆ. ವಿಧಾನಸಭೆಯ ಸದಸ್ಯರು ತಮ್ಮೊಳಗೆ ಆಯ್ಕೆ ಮಾಡ್ಕೊಳ್ತಾರೆ. ಯಾರನ್ನ? ವಿಧಾನಸಭೆಯ ಸದಸ್ಯರು ತಮ್ಮೊಳಗೆ ಆಯ್ಕೆ ಮಾಡ್ತಾರೆ. ಯಾರನ್ನಪ್ಪ? ಸಭಾಪತಿ ಮತ್ತು ಉಪಸಭಾಪತಿಯನ್ನು ಆಯ್ಕೆಯನ್ನು ಮಾಡ್ತಾ ಹೋಗ್ತಾರೆ. ಈಗ ಪ್ರಸ್ತುತ ನಮ್ಮ ಒಂದು ಕರ್ನಾಟಕ ಸ್ಪೀಕರ್ ಯಾರಪ್ಪ ಅಂದ್ರೆ UT ಖಾದರ್. ಉಪಸಭಾಪತಿ ಯಾರಪ್ಪ ಅಂದ್ರೆ ಅವರು ಹಾವೇರಿಯ ಶಾಸಕರಾಗಿರ್ತಾರೆ. ಅವರು ಹೆಸರು ಬರಬಹುದು, ನೆನಪಿನಾಗೈತಿ, ಹೆಸರು ಬರಬಹುದು. ಹಣಕಾಸು ವಿಧೇಯಕವನ್ನು ಮೊದಲ ಬಾರಿಗೆ ರಾಜ್ಯ ಶಾಸಕಾಂಗದ ಯಾವ ಸದನದಲ್ಲಿ ಮಾತ್ರ ಮಂಡಿಸಬೇಕು? ಯಾವ ಸದನ? ವಿಧಾನಸಭೆ. ಯಾವುದೇ ಒಂದು ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡೋಕ್ಕಾಗಲ್ಲ, ಕೇವಲ ವಿಧಾನಸಭೆಯೊಳಗೆ ಮಂಡನೆ ಮಾಡೋಕ್ಕಾಗತ್ತೆ. ಆ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಂಥ ಹಣಕಾಸು ವಿಧೇಯಕವನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ. ಆ ವಿಧಾನ ಪರಿಷತ್ತಿಗೆ ಕೇವಲ 14 ದಿನಗಳ ಕಾಲ ಏನು ಮಾಡ್ಬೋದು? ತನ್ನ ಹತ್ರ ಇಟ್ಕೋಬೋದು. ವಿಧಾನ ಪರಿಷತ್ತು ತನ್ನ ವಿಧೇಯಕವನ್ನು ಕನಿಷ್ಠ ಎಷ್ಟು ದಿನಗಳ ಕಾಲ ಮಾತ್ರ ತಡೆ ಹಿಡಿಯಬಹುದು? ಈಗ ಹೇಳಿದಷ್ಟು 14 ದಿನಗಳು. ರಾಜ್ಯ ಬಜೆಟ್ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ರಾಜ್ಯ ಬಜೆಟ್ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದಪ್ಪ ಅಂದ್ರೆ ವಿಧಿ 202 ವಿಧಿಯು ರಾಜ್ಯ ಬಜೆಟ್ ಬಗ್ಗೆ ಏನು ಮಾಡ್ತಾ ಹೋಗ್ತೈತಿ? ತಿಳಿಸ್ತಾ ಹೋಗ್ತೈತಿ. ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ವಿಧೇಯಕಗಳಿಗೆ ರಾಜ್ಯಪಾಲರು ಅಂಕಿತ ಹಾಕುವ ಅಥವಾ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಾಯ್ದಿರಿಸುವ ಅಧಿಕಾರ ನೀಡುವ ವಿಧಿ ಯಾವುದಂತ ಕೇಳಕತ್ತಾರೆ. ಯಾವುದಪ್ಪ ಅಂದ್ರೆ 200ನೇ ವಿಧಿ. 200ನೇ ವಿಧಿ ಏನು ತಿಳಿಸ್ತೈತಪ್ಪ ಅಂದ್ರೆ ರಾಜ್ಯ ಶಾಸಕಾಂಗ ಅಂಗೀಕರಿಸಿದಂಥ ವಿಧೇಯಕ ಬಿಲ್ಲುಗಳು ಅವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ರಾಜ್ಯಪಾಲರಿಗೆ ಹೋಗ್ತಾವೆ. ಅಂದ್ರೆ ರಾಜ್ಯಪಾಲರ ಅಂಕಿತ ಹಾಕ್ಬೇಕು. ಅಲ್ಲಿ ಅಂಕಿತ ಎಲ್ಲಿ ಕಳಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಾಯ್ದಿರಿಸುವಂಥ ಅಧಿಕಾರ ನೀಡುವಂಥ ವಿಧಿ ಯಾವುದಪ್ಪ ಅಂದ್ರೆ 200ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಯಾವುದು? 200ನೇ ವಿಧಿ. ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಕರ್ನಾಟಕದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 224. ಮೊದಲಿಗೆ 225 ಇತ್ತು. ಪ್ರಸ್ತುತ 224. ಒಬ್ಬರಲ್ಲಿ ಹೋದ್ರಿ ಅಂತ ಅನ್ಕೋಬೇಡಿ. 104ನೇ ತಿದ್ದುಪಡಿಯ ಮೂಲಕ ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡುವುದನ್ನು ರದ್ದು ಮಾಡ್ಯಾರ. ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಕರ್ನಾಟಕದ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ
ಎಷ್ಟಿರ್ಬೋದು? 75 ಇರ್ಬೋದು. ಎಷ್ಟು? 75 ಇರ್ಬೋದು. ರಾಜ್ಯ ಶಾಸಕಾಂಗದ ಎರಡೂ ಅಧಿವೇಶನಗಳ ನಡುವಿನ ಗರಿಷ್ಠ ಕಾಲಾವಕಾಶ ಎಷ್ಟಿರ್ತೈತಿ? 6 ತಿಂಗಳು. 6 ತಿಂಗಳಿಗೊಮ್ಮೆ ಏನು ಮಾಡಬೇಕು? ಅಧಿವೇಶನಗಳನ್ನು ನಡೆಸ್ತಾ ಹೋಗಬೇಕು. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕೆಂದು ತಿಳಿಸುವ ವಿಧಿ ಯಾವುದು? ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್. ಹೈಕೋರ್ಟ್ ಇರ್ಬೇಕಂತ ಯಾವ ವಿಧಿ ತಿಳಿಸ್ತೈತಿ? 214ನೇ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕಂತಂದು ತಿಳಿಸ್ತಾ ಹೋಗ್ತೈತಿ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಉಚ್ಚ ನ್ಯಾಯಾಲಯದ ಅಂದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಕತ್ತಾರ. ಭಾರತದ ರಾಷ್ಟ್ರಪತಿಗಳು ಏನು ಮಾಡ್ತಾ ಹೋಗ್ತಾರೆ? ನೇಮಕವನ್ನು ಮಾಡ್ತಾ ಹೋಗ್ತಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಎಷ್ಟು ವರ್ಷದ ವಯಸ್ಸಿನವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು? 62 ವರ್ಷದಲ್ಲಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು 65 ವರ್ಷ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರು 62 ವರ್ಷಗಳ ಕಾಲದಲ್ಲಿ ಮುಂದುವರಿಯಬಹುದು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಯಾರು ಬೋಧಿಸ್ತಾರಪ್ಪ ಅಂದ್ರೆ ಸಂಬಂಧಪಟ್ಟಂಥ ರಾಜ್ಯದ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಹೋಗ್ತಾರೆ. ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಸ್ ಹೊರಡಿಸುವ ಉಚ್ಚ ನ್ಯಾಯಾಲಯದ ಅಧಿಕಾರವನ್ನು ತಿಳಿಸುವಂಥ ವಿಧಿ ಯಾವುದು? ಯಾವುದು ವಿಧಿ? 226 ಮತ್ತು 32 ರೀ. ಸ್ವಲ್ಪ ಪ್ರಶ್ನೆ ಓದಬೇಕು. 32ನೇ ವಿಧಿ ಕೇಂದ್ರ 226ನೇ ವಿಧಿಯು ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ರಿಟ್ ಹೊರಡಿಸುವಂಥ ಉಚ್ಚ ನ್ಯಾಯಾಲಯದ ಅಧಿಕಾರ ಈ 226ನೇ ವಿಧಿಗೆ ಐತಿ. 32ನೇ ವಿಧಿ ಯಾವುದು? ಸುಪ್ರೀಂ ಕೋರ್ಟ್ ಹೊರಡಿಸ್ತಾ ಹೋಗ್ತೈತಿ. ಇದು 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದು ಕರೆದಿದ್ದಾರೆ. 46ಕ್ಕೆ ಹೋಗೋಣ. 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಸ್ಥಾಪಿಸುವ ಅಧಿಕಾರ ಯಾರಿಗೈತಿ? 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಜಂಟಿ ಹೈಕೋರ್ಟ್ ಸ್ಥಾಪಿಸುವಂಥ ಅಧಿಕಾರ ಯಾರಿಗೈತೆ ಅಂತ ಕೇಳಕತ್ತೆ. ಯಾರಿಗೈತಪ್ಪ ಅಂದ್ರೆ ಕಾನೂನಿನ ಮೂಲಕ ಸಂಸತ್ತಿಗೆ ಅಧಿಕಾರಿಗೆ ಐತಿ. ಯಾರಿಗೆ? ಕಾನೂನಿನ ಮೂಲಕ ಸಂಸತ್ತಿಗೆ ಅಧಿಕಾರ ಇರೋದು ಕಂಡು ಬರ್ತಾ ಹೋಗ್ತೈತಿ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಏನು? ಹೈಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕಂತ ಕೇಳಕತ್ತಾರೆ. ಯಾರಿಗೆ ಸಲ್ಲಿಸಬೇಕು? ಭಾರತದ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು. ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ? ಈ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಹೆಂಗೆ? ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ತಾರೆ? ಈ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಅಧೀನ ನ್ಯಾಯಾಲಯಗಳ ಕುರಿತು ತಿಳಿಸುವ ಸಂವಿಧಾನದ ವಿಧಿಗಳು ಯಾವ್ಯಾವು? ಏನು? ಅಧೀನ ನ್ಯಾಯಾಲಯಗಳ ಕುರಿತು ತಿಳಿಸುವ ಸಂವಿಧಾನದ ವಿಧಿಗಳು ಯಾವ್ಯಾವು ಅಂದ್ರೆ 233ರಿಂದ 37 ವಿಧಿಗಳು ಅಧೀನ ನ್ಯಾಯಾಲಯಗಳ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಈ ಅಧೀನ ನ್ಯಾಯಾಲಯದೊಳಗೆ ಯಾವ ಬರ್ತಾವಪ್ಪ ಅಂದ್ರೆ ಇವು ಸೆಷನ್ಸ್ ನ್ಯಾಯಾಲಯ ಮತ್ತು ಸಿವಿಲ್ ಕೋರ್ಟ್ಸ್ಗಳು ಬರ್ತಾ ಹೋಗ್ತವೆ. ಆ ಸೆಷನ್ಸ್ ನ್ಯಾಯಾಲಯ ಮತ್ತು ಸಿವಿಲ್ ಕೋರ್ಟ್ಗಳು ಮತ್ತೆ ಕೆಳ ಪ್ರಕಾರದ ನ್ಯಾಯಾಲಯಗಳು ಬರ್ತಾ ಹೋಗ್ತವೆ. ಕೊನೆಯ ಪ್ರಶ್ನೆ, ಉಚ್ಚ ನ್ಯಾಯಾಲಯವು ಒಂದು ದಾಖಲೆ ನ್ಯಾಯಾಲಯ ಎಂದು ಸಾರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಕತ್ತಾರೆ. ಉಚ್ಚ ನ್ಯಾಯಾಲಯವು ಒಂದು ದಾಖಲೆ ನ್ಯಾಯಾಲಯ, ಕೋರ್ಟ್ ಆಫ್ ರೆಕಾರ್ಡ್ ಎಂಬ ಸಾರುವ ಸಂವಿಧಾನದ ವಿಧಿ ಯಾವುದಪ್ಪ ಅಂದ್ರೆ 215. ಎಷ್ಟು? 215. ಇದಿಷ್ಟೇನಪ್ಪ ಅಂದ್ರೆ ಒಟ್ಟಾರೆಯಾಗಿ 50 ಪ್ರಶ್ನೆಗಳ ಕಾಲ ರಾಜ್ಯ ಸರ್ಕಾರದ ಬಗ್ಗೆ ಏನು ಮಾಡ್ತಾ ಹೋದ್ವಿ? ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಏನು ಮಾಡ್ತಾ ಹೋಗ್ರಿ? ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ರಿ. ಈ ಒಂದು ತರಗತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.